ನಮಸ್ಕಾರ ವೀಕ್ಷಕರೇ. ಭಾರತದ ವಿರುದ್ಧ ನೆಗೆಟಿವ್ ಸುದ್ದಿ ಹರಡಿಸೋದರಲ್ಲಿ ಮೊದಲ ಸಾಲಿನಲ್ಲಿರೋ ವಿದೇಶಿ ಮಾಧ್ಯಮ ಬಿಬಿಸಿಗೆ ಮತ್ತೊಮ್ಮೆ ಮುಖಭಂಗ ಆಗಿದೆ. ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಬಿಬಿಸಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಆರ್ಟಿಕಲ್ 370 ಬಗ್ಗೆ ಬಿಡಿಸಿ ಕೇಳಿ ಏನಾದ್ರೂ ನೆಗೆಟಿವ್ ಉತ್ತರ ಬರ್ಬೋದಾ ಅಂತ ಬಿಬಿಸಿ ವೆಯ್ಟ್ ಮಾಡ್ತಾ ಇತ್ತು. ಆದರೆ ತೂಫಾನ್ನಂತೆ ಬಂದ ಉತ್ತರವನ್ನ ಕಂಡು ಬಿಬಿಸಿ ದಂಗಾಗಿದೆ. ಮೊನ್ನೆಯಷ್ಟೇ ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಾಧೀಶ ಚಂದ್ರಚೂಡ್ ಅವರು ಖಡಕ್ ಉತ್ತರ ಕೊಟ್ಟಿದ್ರು. ಈಗ ಒಮರ್ ಅಬ್ದುಲ್ಲಾ ಅದನ್ನ ಮುಂದುವರಿಸಿದ್ದಾರೆ. ಮತ್ತೊಂದೆಡೆ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗಿದ್ದು ಹೊಸ ನಿರ್ಧಾರಗಳ ಮೂಲಕ ಎಲ್ಲರ ಗಮನ ಸೆಳೀತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 200 ವರ್ಷ ಬ್ರಿಟಿಷರು, 300 ವರ್ಷ ಮೊಘಲರು, ಡಚ್ಚರು, ಫ್ರೆಂಚರು ಯಾರ್ಯಾರೋ ಬಂದು ಭಾರತವನ್ನ ದೋಚಿದಾಯ್ತು. ದೊಡ್ಡ ಸಂಪತ್ತೆಲ್ಲ ದೋಚಿ ಹೋಗಿದ್ದಾಗಿದೆ. ಈಗ ಉಳಿದಿರೋ ಅಲ್ಪ ಸ್ವಲ್ಪವನ್ನ ನಮ್ಮ ರಾಜಕಾರಣಿಗಳು ದೋಚುತ್ತಾ ಆರಾಮಾಗಿದ್ದಾರೆ. ಈಗ ವಿಷಯ ಏನಂದ್ರೆ, ಇಷ್ಟೆಲ್ಲ ದೋಚಿದ ಮೇಲೂ ಮತಾಂತರಗಳನ್ನ ಮಾಡಿದ್ಮೇಲೂ ಭಾರತದ ವಿರುದ್ಧ ದಾಹ ಕಡಿಮೆ ಆಯ್ತಾ ಅಂತ ಕೇಳಿದ್ರೆ ಇಲ್ಲ. ಹೆಜ್ಜೆಗೂ ಪ್ರಪಂಚದ ಮುಂದೆ ಭಾರತವನ್ನ ಕುಗ್ಗಿಸೋ ಯತ್ನ ಸತತವಾಗಿ ನಡೀತಾನೆ ಇದೆ. ಸುಪ್ರಸಿದ್ಧ ವಿದೇಶಿ ಮಾಧ್ಯಮಗಳ ಪೈಕಿ ಮುಕ್ಕಾಲು ವಾಸಿ ಮಾಧ್ಯಮಗಳು ಭಾರತದ ವಿರುದ್ಧವೇ ಸುದ್ದಿಗಳನ್ನ ಮಾಡೋದು. ಪ್ರಪಂಚದಲ್ಲೇ ಅತ್ಯಂತ ದೇಶದ್ರೋಹಿಗಳು ಒಳಗೆ ಇದ್ದು ದೇಶದ ವಿರುದ್ಧ ಮಸಲತ್ತು ಮಾಡೋ ಅಸಹ್ಯಗಳು ಭಾರತದ ಒಳಗೆ ಇರೋದ್ರಿಂದ ಈ ವಿದೇಶಿ ಮಾಧ್ಯಮಗಳಿಗೆ ಬಹಳ ಸುಲಭ ಆಗ್ತಾ ಇದೆ. ಭಾರತದ ಪ್ರತಿ ರಾಜಕೀಯ ಬೆಳವಣಿಗೆಗಳನ್ನ ನೆಗೆಟಿವ್ ಮಾಡಿ ತಮಗೆ ಇಷ್ಟ ಬಂದ ಹಾಗೆ ತೋರಿಸ್ತಾ ಇದ್ದ ವಿದೇಶಿ ಮಾಧ್ಯಮಗಳ ಪೈಕಿ ಪ್ರಮುಖವಾಗಿದ್ದ ಬಿಬಿಸಿಗೆ ಮತ್ತೆ ಹಿನ್ನಡೆಯಾಗಿದೆ. ಈ ಬಾರಿ ಬಿಸಿ ಮುಟ್ಟಿಸಿರೋದು ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಜೊತೆ ಮಾತುಗಳಿಯೋ ಬಿಬಿಸಿ ನಿರೂಪಕ ಮತ್ತದೇ ಆರ್ಟಿಕಲ್ 370 ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಇರುವಂತೆಯೇ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ವಾಪಸ್ ತರೋ ಸಾಧ್ಯತೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸೋ ಒಮರ್ ಅಬ್ದುಲ್ಲಾ ಒಂದೇ ಮಾತಲ್ಲಿ ಸಾಧ್ಯವಿಲ್ಲ ಅಂತ ಹೇಳಿಬಿಡ್ತಾರೆ. ಒಮರ್ ಅಬ್ದುಲ್ಲಾ ಹೇಳಿಕೆ ಅಚ್ಚರಿ ತರುತ್ತೆ. ಯಾಕಂದ್ರೆ ಕೆಲವೇ ತಿಂಗಳುಗಳ ಹಿಂದೆ ನಡೆದ ಎಲೆಕ್ಷನ್ ಪ್ರಚಾರದ ವೇಳೆ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಆರ್ಟಿಕಲ್ 370 ತರೋ ಬಗ್ಗೆ ನ್ಯಾಷನಲ್ ಕಾನ್ಫರೆನ್ಸ್ ಭರವಸೆ ಕೊಟ್ಟಿತು. ಅವರಿಗಿಂತ ಹೆಚ್ಚಾಗಿ ರಾಹುಲ್ ಗಾಂಧಿ ಸಾಕಷ್ಟು ಸಲ ಈ ಬಗ್ಗೆ ಹೇಳಿದ್ರು. ಆದ್ರೆ ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ಒಮರ್ ಅಬ್ದುಲ್ಲಾ ಕಂಪ್ಲೀಟ್ ಚೇಂಜ್ ಆಗಿದ್ದು ಹಲವು ಸಂದರ್ಭಗಳಲ್ಲಿ ಮತ್ತೆ 370 ಜಾರಿಗೆ ತರೋದಿಲ್ಲ, ಅದರಂತ ಮೂರ್ಖತನದ ಕೆಲಸ ಇನ್ನೊಂದಿಲ್ಲ ಅಂತ ಹೇಳಿದ್ರು. ಈಗ ಮತ್ತೊಮ್ಮೆ ಅದನ್ನ ಬಿಬಿಸಿ ಮುಂದೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಇನ್ನು ಬಿಬಿಸಿ ಪ್ರಶ್ನೆಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಪಾಕಿಸ್ತಾನದ ಜೊತೆಗೆ ಸ್ನೇಹ ಸಂಬಂಧ ಮೇಂಟೈನ್ ಮಾಡೋ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ನೀವು ಪಾಕಿಸ್ತಾನದ ಜೊತೆಗೆ ಮಾತುಕತೆಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ಕೊಡೋದಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರಿಸೋ ಒಮರ್ ಅಬ್ದುಲ್ಲಾ, ಪಾಕಿಸ್ತಾನ ಭಾರತದ ವಿಚಾರದಲ್ಲಿ ಯಾವತ್ತೂ ಸರಿಯಾಗಿ ನಡೆದುಕೊಂಡಿಲ್ಲ. ಹೀಗಿರುವಾಗ ಪಾಕಿಸ್ತಾನದ ಜೊತೆ ಸ್ನೇಹದ ಬಗ್ಗೆ ಮಾತಾಡಿ ಅಂತ ಹೇಳೋದು ಮೂರ್ಖತನದ ಕೆಲಸ ಆಗುತ್ತೆ. ಪಾಕಿಸ್ತಾನದ ಉಗ್ರ ಪೋಷಣೆಯಿಂದ ಜಮ್ಮು ಕಾಶ್ಮೀರ ಈಗಾಗಲೇ ನಲುಗಿದೆ ಅಂತ ಹೇಳಿದ್ದಾರೆ. ಸರ್ಕಾರಿ ದಾಖಲೆಗಳ ಪ್ರಕಾರ 2024ರಲ್ಲೇ 60 ವಿವಿಧ ಉಗ್ರ ಅಟ್ಯಾಕ್ಗಳು ನಡೆದಿದ್ದು ಸುಮಾರು 122 ಜನರು ಮೃತಪಟ್ಟಿದ್ದಾರೆ. ಇದೆಲ್ಲವೂ ಕಣ್ಮುಂದೆ ಇರೋದ್ರಿಂದ ಪಾಕ್ ಜೊತೆ ಮಾತುಕತೆಯ ಅವಶ್ಯಕತೆಯೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಆದರೆ ಎಲೆಕ್ಷನ್ ಕ್ಯಾನ್ವಾಸ್ ವೇಳೆ ಇದೇ ಒಮರ್ ಅಬ್ದುಲ್ಲಾ ಹಾಗೂ ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಪಾಕ್ ಜೊತೆ ಮಾತುಕತೆ, ಉತ್ತಮ ಬಾಂಧವ್ಯದ ಬಗ್ಗೆ ಮಾತನಾಡಿದ್ರು. ಈಗ ಕಂಪ್ಲೀಟ್ ಬದಲಾಗಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಒಮರ್ ಅಬ್ದುಲ್ಲಾ ಉತ್ತರಗಳು ದೇಶ ಪ್ರೇಮಿಗಳಿಗೆ ಹೆಮ್ಮೆ ತರಿಸ್ತಾ ಇದ್ರೆ ಅವರು ಯೂಟರ್ನ್ ಹೊಡೆದಿದ್ದಾರೆ ಅನ್ನೋದು ಹಲವು ಕಡೆಗಳಲ್ಲಿ ಹೈಲೈಟ್ ಆಗ್ತಾ ಇದೆ. ಒಮರ್ ಅಬ್ದುಲ್ಲಾ ಯೂಟರ್ನ್ ಹೊಡೆದಿರೋದು ನಿಜವೇ, ಆದರೆ ಅದಕ್ಕೆ ಬಲವಾದ ಕಾರಣಗಳಿವೆ. ಜಮ್ಮು ಕಾಶ್ಮೀರದಲ್ಲಿ ಸರಿಯಾಗಿ ಎಲೆಕ್ಷನ್ ಆಗಿ ಎಷ್ಟೋ ಕಾಲಗಳು ನಡೆದಿತ್ತು. ಇದರ ಮಧ್ಯೆ ಆರ್ಟಿಕಲ್ 370 ರದ್ದಾಗಿದ್ದನ್ನ ತಮಗೆ ಹಿನ್ನಡೆ ಅಂತ ಅಂದುಕೊಂಡಿದ್ರು. ತಮ್ಮ ರಾಜಕೀಯ ಮುಗಿದೇ ಹೋಯ್ತು ಅನ್ನೋ ಭಯದಲ್ಲಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರು. ಕೈ ಜೊತೆ ಹೋದ್ಮೇಲೆ ಆ ಸಿದ್ಧಾಂತಕ್ಕೆ ಬದ್ಧವಾಗಿರ್ಬೇಕು ಅಂತ ಅದಕ್ಕೆ ತಕ್ಕಂತ ಹೇಳಿಕೆಗಳು ಬಂದ್ವು. ಆದರೆ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗಿದ್ದು ಆರ್ಟಿಕಲ್ 370 ರದ್ದಿಂದ ತಮ್ಮ ರಾಜಕೀಯಕ್ಕೆ ಎಫೆಕ್ಟ್ ಆಗಿಲ್ಲ ಅನ್ನೋದು. ಅಲ್ಲದೆ ಜಮ್ಮುವಿನಲ್ಲಿ ಬಿಜೆಪಿ ಹವಾ ಕಂಡು ದಂಗಾಗಿ ಬಿಟ್ರು. ಜೊತೆಗೆ ರಾಹುಲ್ ಯೋಗ್ಯತೆಯೂ ಗೊತ್ತಾಯ್ತು. ಇಷ್ಟಾದ್ಮೇಲೆ ನಿಲುವು ಬದಲಾಯಿಸಿಕೊಳ್ಳದೆ ಇದ್ರೆ ಮುಂದೆ ಸರ್ವೈವ್ ಆಗೋದು ಕಷ್ಟ ಅಂತ ಮನಗಂಡು ಈಗ ಕೇಂದ್ರ ಸರ್ಕಾರದ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ. ಇನ್ನು ಬಿಬಿಸಿಗೆ ಬ್ಯಾಕ್ ಟು ಬ್ಯಾಕ್ ಮುಖಭಂಗ ಆಗಿದೆ. ಕೆಲವೇ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಾಧೀಶರಾದ ಚಂದ್ರಚೂಡ್ ಕೂಡ ಸರಿಯಾಗಿ ಬಿಸಿ ಮುಟ್ಟಿಸಿದ್ರು ಅನ್ನೋದನ್ನ ಹೇಳಿದ್ವಿ. ಸಿಎಎ ಬಗ್ಗೆ ಪ್ರಶ್ನೆ ಮಾಡೋ ಬಿಬಿಸಿ ನಿರೂಪಕ, ಅದು ದೇಶದ ಮೂಲಭೂತ ಹಕ್ಕಿಗೆ ಅಡ್ಡಿಯಾಗಿದೆ ಅಂತ ಕಾನೂನು ಹೇಳುತ್ತಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರಿಸೋ ಚಂದ್ರಚೂಡ್, ಒಂದು ವೇಳೆ ಇದು ಬ್ರಿಟನ್ನಲ್ಲಿ ಆಗಿದ್ದಿದ್ರೆ ಅಲ್ಲಿ ಯಾವ ಕೋರ್ಟ್ಗೂ ಇದನ್ನ ತಡೆಯೋ ಶಕ್ತಿ ಇರ್ತಾ ಇರ್ಲಿಲ್ವಲ್ಲ ಅಂತ ಕೇಳ್ತಾರೆ. ಇನ್ನು ಆರ್ಟಿಕಲ್ 370 ರದ್ದು ಮಾಡಿದ್ದಕ್ಕೆ ಕಾನೂನು ತಜ್ಞರು ಬೇಸರಪಡಿಸಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರಿಸುವ ಅವರು, ಒಂದೇ ಸಲ ರದ್ದು ಮಾಡಿದ್ದಲ್ಲ, 75 ವರ್ಷಗಳ ಕಾಲ ಏನಾಯ್ತು ಅನ್ನೋದನ್ನ ನೋಡಿಯೇ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಅಂತ ಹೇಳ್ತಾರೆ.
ಅಲ್ಲದೆ ಈಗ ಕಾಶ್ಮೀರದಲ್ಲಿ ಬಿಜೆಪಿ ವಿಪಕ್ಷವೇ ಆಡಳಿತಕ್ಕೆ ಬಂದಿರೋದು. ಅವರು ಕೂಡ ಆರ್ಟಿಕಲ್ 370 ರದ್ದತಿ ಒಪ್ಪಿದ್ದಾರೆ ಅಂದ್ರೆ ಹೆಚ್ಚೇನು ಹೇಳೋ ಅಗತ್ಯತೆ ಇಲ್ಲ ಅಂತ ಹೇಳಿದ್ರು. ಚಂದ್ರಚೂಡ್ ಹೇಳಿಕೆ ಫುಲ್ ವೈರಲ್ ಆಗಿದ್ದು ಭಾರತೀಯರ ಖುಷಿಗೆ ಕಾರಣವಾಗಿತ್ತು. ಅಂದ್ಹಾಗೆ ಚಂದ್ರಚೂಡ್ ಅವರಿಗೆ ಕೇವಲ ಸಿಎಎ ಹಾಗೂ ಆರ್ಟಿಕಲ್ 370 ಬಗ್ಗೆ ಮಾತ್ರ ಕೇಳಿರ್ಲಿಲ್ಲ, ಇನ್ನೂ ಹಲವು ಸೂಕ್ಷ್ಮ ಪ್ರಶ್ನೆಗಳನ್ನ ಕೇಳಿ ಏನಾದ್ರೂ ಸುದ್ದಿ ಹರಡಿಸಬಹುದಾ ಅನ್ನೋ ಪ್ರಯತ್ನ ಕೂಡ ಬಿಬಿಸಿ ಕಡೆಯಿಂದ ಆಗಿತ್ತು. ರಾಮ ಮಂದಿರ ತೀರ್ಪಿನಿಂದ ದೇಶ ವಿರೋಧಿಗಳ ಹೃದಯಕ್ಕೆ ತೀವ್ರ ಆಘಾತ ಆಗಿತ್ತು ಅನ್ನೋದು ಗೊತ್ತಿರೋದೆ. ಅದನ್ನ ಇನ್ನೂ ಮನಸ್ಸಿನಲ್ಲಿಟ್ಕೊಂಡಿರೋ ಬಿಬಿಸಿ, ರಾಮ ಮಂದಿರ ತೀರ್ಪಿಗೆ ಮುಂಚೆ ನೀವು ರಾಮನ ಸನ್ನಿಧಾನದಲ್ಲಿ ಕುಳಿತು ಬೇಡಿಕೊಂಡಿದ್ರಿ ಅಂತ ನೀವೇ ಹೇಳಿದ್ರಿ, ಇದು ಸರಿನಾ ಅಂತ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಉತ್ತರಿಸುವ ಅವರು, ಹೌದು, ನನಗೆ ನನ್ನದೇ ಆದ ಧಾರ್ಮಿಕ ನಂಬಿಕೆಗಳಿವೆ, ಸುಪ್ರೀಂ ಕೋರ್ಟ್ ಜಡ್ಜ್ ನಾಸ್ತಿಕ ಆಗಿರಬೇಕು ಅಂತ ಸಂವಿಧಾನದಲ್ಲಿ ಎಲ್ಲೂ ಬರೆದಿಲ್ವಲ್ಲ ಅಂತ ಕೇಳ್ತಾರೆ. ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿ ನಿಮಗೆ ಕ್ಲೋಸ್ ಇದ್ದಾರಾ, ಅವರು ನಿಮ್ಮ ಮನೆಗೆ ಬಂದಿದ್ರಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರಿಸೋ ಚಂದ್ರಚೂಡ್, ಪ್ರಜಾಪ್ರಭುತ್ವದ ಅಡಿಯಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ, ವಿಪಕ್ಷಗಳ ರೀತಿ ಕೆಲಸ ಮಾಡೋದು ನ್ಯಾಯಾಂಗದ ಕೆಲಸ ಅಲ್ಲ ಅಂತ ಖಡಕ್ ಆಗಿ ಉತ್ತರ ಕೊಡ್ತಾರೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಉತ್ತರ ಕೊಡ್ತಾ ಇರೋದು ಬಿಬಿಸಿಗೆ ಮುಖಭಂಗವನ್ನ ತರಿಸ್ತಾ ಇದೆ. ಇನ್ನು ಇತ್ತ ದೆಹಲಿಯಲ್ಲಿ ರೇಖಾ ಗುಪ್ತಾ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದ ಹಾಗೆ ಫುಲ್ ಆಕ್ಷನ್ ಮೋಡ್ಗೆ ಇಳಿದಿದ್ದಾರೆ. ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇ ಮೋದಿ ಸರ್ಕಾರದ ಮಹತ್ವದ ಯೋಜನೆಯಾದ ಆಯುಷ್ಮಾನ್ ಭಾರತ್ ಯೋಜನೆಗೆ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಬಡ ಜನರಿಗೆ ಸಹಾಯವಾಗಲಿ ಅನ್ನೋ ಕಾರಣಕ್ಕೆ ದೇಶಾದ್ಯಂತ ಆಯುಷ್ಮಾನ್ ಭಾರತ್ ಯೋಜನೆ ತರಲಾಗಿದೆ. ಆದರೆ ಬಿಜೆಪಿಯೇತರ ಸರ್ಕಾರಗಳು ಇದರ ಕ್ರೆಡಿಟ್ ಮೋದಿಗೆ ಹಾಗೂ ಬಿಜೆಪಿಗೆ ಹೋಗಬಾರದು ಅನ್ನೋ ಕಾರಣಕ್ಕೆ ಎಷ್ಟೋ ಬಡ ಜನರಿಗೆ ಸಮಸ್ಯೆಯನ್ನ ಮಾಡಿದ್ವು. ಆ ಲಿಸ್ಟ್ ನಲ್ಲಿ ಕೇಜ್ರಿವಾಲ್ ಕೂಡ ಮೊದಲ ಸ್ಥಾನದಲ್ಲಿದ್ರು. ಈಗ ಕೇಜ್ರಿವಾಲ್ ನಿರ್ಮೂಲನೆ ಆದ ಬಳಿಕ ಬಡ ಜನರಿಗೆ ದೊಡ್ಡ ರಿಲೀಫ್ ಸಿಗ್ತಾ ಇದೆ. ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ಎಷ್ಟೋ ಬಡ ಕುಟುಂಬಗಳು ತಮ್ಮ ಆರೋಗ್ಯವನ್ನ ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇದೇ ವೇಳೆ ವಿಪಕ್ಷಗಳ ವಿರುದ್ಧವೂ ರೇಖಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಾಜಿ ಸಿಎಂ ಅತಿಶಿ ಸಲಹೆ ಪಡೆದು ಕೆಲಸ ಮಾಡುವಂತೆ ಬಂದ ಹೇಳಿಕೆಗೆ ಖಡಕ್ ಉತ್ತರ ಕೊಟ್ಟಿರೋ ರೇಖಾ, ನಮಗೆ ಅತಿಶಿಯಿಂದ ಯಾವ ಸಲಹೆ ಸಂದೇಶಗಳು ಬೇಕಾಗಿಲ್ಲ, ನಮ್ಮ ಸಿದ್ಧಾಂತದ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಮತ್ತು ಆಪನ್ನ ಟೀಕಿಸಿದ ಅವರು, ಮೊದಲು ತಮ್ಮ ತಮ್ಮ ಪಕ್ಷಗಳನ್ನ ನೋಡ್ಕೊಳ್ಳಲಿ, ಸಾಕಷ್ಟು ಮಂದಿ ಪಕ್ಷಗಳನ್ನ ತೊರಿಬೇಕು ಅಂತ ಬಯಸ್ತಾ ಇದ್ದಾರೆ. ಸಿಎಜಿ ವರದಿಯನ್ನ ಸದನದಲ್ಲಿ ಮಂಡಿಸಿದಾಗ ಹಲವರ ಬಂಡವಾಳ ಬಯಲಾಗುತ್ತೆ, ಇದರಿಂದ ಅವರೆಲ್ಲ ಚಿಂತಿತರಾಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಯಮುನಾ ನದಿಯ ದಡದಲ್ಲಿ ಸಂಜೆ ಆರತಿಯಲ್ಲಿ ಭಾಗವಹಿಸಿದ ನಂತರ ಯಮುನಾ ನದಿಯನ್ನ ಶುದ್ಧೀಕರಿಸುವ ಕುರಿತು ನಿರ್ಣಯಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಇದು ದೆಹಲಿ ಸರ್ಕಾರದ ಆದ್ಯತೆಯಾಗಿರುತ್ತೆ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ದೆಹಲಿಯ ಕಲ್ಯಾಣ ಕುರಿತು ಬಿಜೆಪಿಯ ಬದ್ಧತೆಯನ್ನ ಅವರು ಮತ್ತಷ್ಟು ಒತ್ತಿ ಹೇಳಿದ್ದಾರೆ. ನಾವೀಗ ದೆಹಲಿಯ ಬಗ್ಗೆ ಚಿಂತಿಸ್ತಾ ಇದ್ದೀವಿ, ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ದೆಹಲಿ ತನ್ನ ಹಕ್ಕುಗಳನ್ನ ವಾಪಸ್ ಪಡೆಯುತ್ತೆ ಅಂತ ಪುನರುಚ್ಚರಿಸಿದ್ದಾರೆ. ಒಟ್ನಲ್ಲಿ ಕೇಂದ್ರದಲ್ಲಿ ದೇಶಪ್ರೇಮಿ ಸರ್ಕಾರ ಇದ್ರೆ ಅದರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ ವಿದೇಶಿ ಮಾಧ್ಯಮಗಳ ಆಟ ಇಲ್ಲಿ ನಡೆಯೋದಿಲ್ಲ ಅನ್ನೋದಕ್ಕೆ ಇದೇ ತಾಜಾ ಸಾಕ್ಷಿ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.